ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಖರ್ಗೆ ಆಗ್ತಾರಾ ಪಿಎಂ? ತುಮಕೂರಿನಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಸುಳಿವನ್ನ ನೀಡಿದ್ದಾರೆ ಸಿಎಂ. ಪ್ರಧಾನಿಯಾಗಲು ಯಾರಿದ್ದಾರೆ ಎಂಬ ದೇವೇಗೌಡರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ಇಂಡಿಯಾ ಒಕ್ಕೂಟ ಏನಾದರೂ ಮೆಜಾರಿಟಿ ತೆಗೆದುಕೊಂಡು ಅಧಿಕಾರಕ್ಕೆ ಬಂದ್ರೆ ಖರ್ಗೆ ಅವರು ಪ್ರಧಾನಿ ಆಗ್ತಾರಾ? ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದು, ಅಂದ್ರೆ ಸುಳಿವು ಕೊಟ್ಟಿದ್ದು. ದೇವೇಗೌಡರು ಪ್ರಶ್ನೆ ಮಾಡಿದ್ರು, ನಿಮ್ಮಲ್ಲಿ ಯಾರೇ ಪ್ರಧಾನಿ ಅಂತೇಳಿ, ಪ್ರಧಾನಿ ಅಭ್ಯರ್ಥಿ ಯಾರು ಅಂತ. ಪ್ರಧಾನಿ ಆಗಲು ಯಾರಿದ್ದಾರೆ ಅಂತಾರಲ್ಲ, ನಾಚಿಕಾಗಲ್ವೇನ್ರಿ ಅವ್ರಿಗೆ? ನೀವು ಪ್ರಧಾನಿ ಆಗುವಾಗ ಯಾರಾದರೂ ಘೋಷಣೆ ಮಾಡಿದ್ರಾ ನೀವು ಆಗ್ತೀರಾ ಅಂತ? ನಿಮ್ಗೆ ಅದೃಷ್ಟ ಆಯಿತು, ನೀವು ಪ್ರಧಾನಮಂತ್ರಿ ಆದ್ರಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿಗಿಂತ ಏನು ಕಡಿಮೆ ಇದ್ದಾರೆ? ಅವ್ರಿಗೂ ಅರ್ಹತೆ ಇದೆ, ಯೋಗ್ಯತೆ ಇದೆ. ನಮ್ಮಲ್ಲಿ ಬಹಳ ಜನ ಪ್ರಧಾನಿ ಆಗುವಂಥ ಯೋಗ್ಯತೆ ಇರುವವರು ಇದ್ದಾರೆ. ತುಮಕೂರಿನಲ್ಲಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಖರ್ಗೆ ಅವರು ಅವರ ಹೆಸರು ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇಂಡಿಯಾ ಒಕ್ಕೂಟದವರೇ ಅವ್ರ ಕಡೆ ಒಲವನ್ನು ವ್ಯಕ್ತಪಡಿಸಿದ್ರು. ಈಗ ನಿತೀಶ್ ಕುಮಾರ್ ಅವರು ಅದನ್ನು ತೊರೆದ್ರು. ಅವರಿದ್ದರು ಮೇನು ಇದರಲ್ಲಿ, ರೇಸ್ನಲ್ಲಿ. ಅವರು ಬಿಟ್ಟರು, BJP ಜೊತೆ ಹೋದರು. ಮಮತಾ ಬ್ಯಾನರ್ಜಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ರಾಹುಲ್ ಗಾಂಧಿಯವರು ಬೇಡವೇ ಬೇಡ ಅಂತಿದ್ರು. ಹಾಗಾಗಿ ಉಳಿದಂಥವ್ರು ಯಾರು? ಪ್ರಬಲ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು. ನೋಡಿ, ಅಲ್ಲಿ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಬರ್ತಾ ಇರೋದು ಇದು. ಖರ್ಗೆ ಅವ್ರನ್ನ ಪ್ರಧಾನಿಯಾಗಿ ಮಾಡಿದರೆ ಸೂಕ್ತ ಅಂತ. ಸಿದ್ದರಾಮಯ್ಯನವರು ಕೂಡ ಈಗ ಅದೇ ಸುಳಿವನ್ನ ಕೊಟ್ಟಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯಾರಿದ್ದಾರೆ ಅಂತ ಕೇಳ್ತಾರಲ್ಲ, ನಾಚಿಕೆ ಆಗಲ್ಲ ದೇವೇಗೌಡ್ರಿ ನಿಮಗೆ? ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿದ್ರ? ನಿಮ್ಗೆ ಅದೃಷ್ಟ ಇತ್ತು, ಸಿಕ್ತು, ಪ್ರಧಾನಮಂತ್ರಿ ಆದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇ ಇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ. ನರೇಂದ್ರ ಮೋದಿ ಅವರು ಬಿಟ್ಟರೆ ಯಾರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ನೆಹರು ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ವಾ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಈ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದೇವೇಗೌಡ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟು ಇನ್ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಈ ದೇಶದ ಪ್ರಧಾನಮಂತ್ರಿ ಆಗಿ